ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ ಇರೋದ್ರಿಂದ ಶ್ರೀ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ನಾನು 21 ದಿನ ಚಾಲೆಂಜಿನ ಅಂದರೆ ಹನುಮಾನ್ ಚಾಲೀಸ್ ಓದೋದ್ರ ರಥನ ನಾನು 21 ದಿನ ಚಾಲೆಂಜ್ ಮಾಡಿ ಹೇಳ್ತೀನಿ. ಈ ಒಂದು 21 ದಿನ ರಥನ ಮಾಡೋದ್ರಿಂದ ಹನುಮಾನ್ ಚಾಲೀಸ್ ಓದೋದ್ರಿಂದ ನಾವೇನು ಅಂದ್ಕೊಂಡಿರ್ತೀವಿ ನೋಡಿ, ಅದು 21 ದಿನದ ಒಳಗಡೆ ನಮಗೆ ಅದರ ಒಂದು ರಿಸಲ್ಟ್ ಬರುತ್ತೆ. ಯಾಕಂದರೆ ನಾನು ಸ್ವತಃ 21 ದಿನ ಈ ರಥನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಆಂಜನೇಯ ಸ್ವಾಮಿ ಹನುಮಾನ್ ಚಾಲೀಸ್ ತುಂಬಾ ಪವರ್ಫುಲ್ ಆಗಿರುವಂಥ ಈ ಒಂದು ಹನುಮಾನ್ ಚಾಲೀಸನ್ನು ನಾವು 21 ದಿನ ಕೆಲವೊಂದಿಷ್ಟು ನಿಯಮಗಳನ್ನು ನಾವು ಅನುಸರಿಸ್ಕೊಂಡು ಈ ಒಂದು ರಥನ ಮಾಡಿದ್ದೇ ಆದರೆ ನಾವು ನಿಜವಾಗ್ಲೂ 21 ದಿನದ ಒಳಗಡೆ ನಾವು ಏನು ಅಂದ್ಕೊಂಡಿರ್ತೀವಿ ನೋಡಿ, ಆ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುತ್ತೆ. ಬೇಕಾದ್ರೆ 21 ದಿನ ನೀವು ಚಾಲೆಂಜ್ ಮಾಡಿ 21 ದಿನ ಓದಿ. ಆದರೆ ಕೆಲವೊಂದಿಷ್ಟು ನಿಯಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ. ನಾವು ಯಾವ ರೀತಿ ಆ ನಿಯಮಗಳನ್ನು ಅನುಸರಿಸಬೇಕು ಅಂತ ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಹನುಮಾನ್ ಚಾಲೀಸ್ ಓದಬೇಕಾದ್ರೆ ನಾವು ಶನಿವಾರ ಅಥವಾ ಮಂಗಳವಾರ ದಿನದಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸಾಧ್ಯ ಆದಷ್ಟು ಶನಿವಾರ ನಾವು ಹನುಮಾನ್ ಚಾಲೀಸ್ ಓದಲಿಕ್ಕೆ ನಾವು ಸ್ಟಾರ್ಟ್ ಮಾಡಬೇಕು. ಇದನ್ನು 21 ದಿನ ನಾವು ಓದ್ತಾ ಇರಬೇಕಾಗುತ್ತೆ. ಅಂದರೆ ನಾವು ಓದಬೇಕಾದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಅಂದರೆ 4 ಗಂಟೆಯಿಂದ 6 ಗಂಟೆದ ಒಳಗಡೆ ನಾವು ಈ ಒಂದು ಹನುಮಾನ್ ಚಾಲೀಸನ್ನು ಓದಬೇಕಾಗುತ್ತೆ. ಯಾಕಂದರೆ ಮಾರ್ನಿಂಗ್ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರೋದ್ರಿಂದ ಬೆಳಿಗ್ಗೆ ನಾವು 4 ಗಂಟೆಯಿಂದ 6 ಗಂಟೆಯ ಒಳಗಡೆ ಓದೋದ್ರಿಂದ ನಮ್ಮ ಮನಃಶಾಂತಿ ಕೂಡ ಅಷ್ಟೇ ಇದಾಗುತ್ತೆ, ಆ್ಯಕ್ಟಿವ್ ಆಗುತ್ತೆ. ಹಾಗಾಗಿ ನಮಗೆ ಬೆಳಿಗ್ಗೆ 4ರಿಂದ 6 ಗಂಟೆದ ಒಳಗಡೆ ಇದನ್ನು ಓದಬೇಕಾಗತ್ತೆ. ನೀವು ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಹನುಮಾನ್ ಚಾಲೀಸ್ ಅಂದರೆ ಬರುತ್ತೆ. ಆ ಹನುಮಾನ್ ಚಾಲೀಸನ್ನು ನೀವು ಒಂದು ಬುಕ್ಕಲ್ಲಿ ಅಥವಾ ಒಂದು ಡೈರಿಯಲ್ಲಿ ನೀವು ಬರೆದಿಟ್ಕೋಬೇಕಾಗುತ್ತೆ. ಅದನ್ನು ಬರೆದಿಟ್ಕೊಂಡು 21 ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು 21 ದಿನ ಓದ್ತಾ ಬರಬೇಕಾಗುತ್ತೆ. ಪ್ರತಿನಿತ್ಯ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡಿದ ಮೇಲೆ ನಾವು ಈ ಒಂದು ಹನುಮಾನ್ ಚಾಲೀಸನ್ನು ಓದಬೇಕು. ಆನಂತರ ನಾವು ಹನುಮಂತನಿಗೆ ನೈವೇದ್ಯನ ಮಾಡಿ ಆ ನೈವೇದ್ಯ ಪ್ರಸಾದನ ನಾವು ತೊಗೋಬೋದು. ಆನಂತರ ನಾವು ಓದಬೇಕಾದ್ರೆ ಕೆಲವೊಂದಿಷ್ಟು ನಿಯಮಗಳನ್ನು ಅನುಸರಿಸಬೇಕಾಗುತ್ತೆ. ಅದೇನೆಂದರೆ, ಮೊದಲಿಗೆ ನಮ್ಮ ಮನೆಯಲ್ಲಿ ಯಾರಾದರೂ ನಾನ್ ವೆಜ್ ತಿಂತಾಯಿದ್ರೆ ಅಥವಾ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾಯಿದ್ರೆ ಸಂಪೂರ್ಣವಾಗಿ 21 ದಿನ ನಾನ್ ವೆಜ್ಜನ್ನು ತಿನ್ನೋ ಹಾಗಿಲ್ಲ ಮತ್ತು ಮನೆಯಲ್ಲಿ ಮಾಡೋ ಹಾಗಿಲ್ಲ. 21 ದಿನ ನೀವು ಯಾವುದೇ ಆಲ್ಕೋಹಾಲ್ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ಇಂಥವೆಲ್ಲ ಸೇವನೆ ಮಾಡೋ ಹಾಗಿಲ್ಲ. ಆನಂತರ ಮನೆಯಲ್ಲಿ ದಂಪತಿಗಳಿದ್ದರೆ ಅವರು ಕೂಡ ಯಾವುದೇ ತರಹದ ಒಂದು ಸೇರೋ ಹಾಗಿಲ್ಲ. ಅಂದರೆ ಮಡಿಯಲ್ಲಿಂದ ಇದನ್ನು ನಾವು ಈ ಒಂದು ರಥನ ಮಾಡಬೇಕಾಗುತ್ತೆ. ಹಾಗಾಗಿ 21 ದಿನ ನಾವು ಕಠಿಣ ರಥನ ಮಾಡೋದ್ರಿಂದ, ಕಠಿಣ ಅಂತಕ್ಕಿಂತ ಈ ನಾನ್ ವೆಜ್ಜನ್ನು ತಿನ್ನೋ ಹಾಗಿಲ್ಲ, ದಂಪತಿಗಳು ಸೇರೋ ಹಾಗಿಲ್ಲ. ಆನಂತರ ಧೂಮಪಾನ ಮತ್ತು ಮದ್ಯಪಾನ ಇದನ್ನು ಕೂಡ ನಾವು ತ್ಯಜಿಸಬೇಕಾಗುತ್ತೆ 21 ದಿನ. ಅಷ್ಟೊಂದು ಕೆಲಸಗಳನ್ನು ಮಾಡಿ 21 ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬರೀ ಹನುಮಾನ್ ಚಾಲೀಸನ್ನು ನಾವು ಓದ್ತಾ ಬಂದರೆ 21 ದಿನ ಒಳಗಡೆ ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ನಿರ್ವಿಘ್ನವಾಗಿ ನೆರವೇರುತ್ತೆ. ಆನಂತರ ನಾವು ಹನುಮಂತನಿಗೆ ತುಂಬಾ ಇಷ್ಟವಾಗಿರುವಂತಹ ಕೆಂಪು ದಾಸವಾಳವನ್ನು ತಂದು ನಾವು ಅರ್ಪಣೆ ಮಾಡೋದ್ರಿಂದ ನಾವು ಅಂದ್ಕೊಂಡಿದ್ದ ಕೆಲಸ ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ. ಆನಂತರ ನಾವು ಏನು ಮಾಡಬೇಕಂದ್ರೆ, ನಾವು ಯಾವುದಾದ್ರೂ ಆಂಜನೇಯ ಸ್ವಾಮಿ ಮಠ ಇದ್ದರೆ ಅಲ್ಲಿ ಹೋಗಿ ನಾವು ದರ್ಶನವನ್ನು ಮಾಡಿ ನಮ್ಮ ಆಸೆಗಳನ್ನು ನಾವು ಹನುಮಂತನಿಗೆ ನಾವು ಹೇಳಿ ಬರೋದ್ರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ. ನಾನು 21 ದಿನ ಈ ಒಂದು ರಥನ ಮಾಡಿ ನನಗೆ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಸಕ್ಸಸ್ಫುಲ್ ಆದಮೇಲೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಹನುಮಾನ್ ಚಾಲೀಸ್ ತುಂಬಾ ಪವರ್ಫುಲ್ ಆಗಿರುವಂಥ ಈ ಒಂದು ಹನುಮಾನ್ ಚಾಲೀಸ್ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಒಳ್ಳೆಯದಾಗುತ್ತೆ.